ನಮಸ್ತೆ ಕರ್ನಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅದರಲ್ಲೂ ಇವತ್ತಿನ ದಿನ ಅಂತೂ ಬುಧವಾರದ ದಿನದ ಬ್ಲಾಗ್ ಇದು. ಇವತ್ತಿನ ದಿನ ಅಂತೂ ನಮ್ಗೆ ತುಂಬಾ ಖುಷಿ ಇದೆ. ಯಾಕೆಂದರೆ ಒಂದು ಸ್ಪೆಷಲ್ ಡೇ ಇವತ್ತು ನಮಗೆ, ನನ್ನ ಫ್ಯಾಮಿಲಿಗೆ ಪೂರ್ತಿ ಒಂದು ವರನ ಒಂದು ಗಿಫ್ಟ್ನ ನಾವು ಪಡ್ಕೊಳೋಂಥ ದಿನ. ಅದು ಬೇರೆ ಏನೂ ಅಲ್ಲ, ನನ್ನ ಮಗಳು ಹುಟ್ಟಿದ ಹಬ್ಬ ಇವತ್ತು. ಸೊ ಅವಳ 3ನೇ ವರ್ಷದ ಬರ್ತಡೇ ಇದೆ. ನಾವು ಈ ವರ್ಷದ ಬರ್ತಡೇನ ಸ್ವಲ್ಪ ಬೇರೆ ಥರನೇ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಒಂದು ಹರಕೆ ಇದೆ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ. ಆ ಹರಕೆನ ಪೂರ್ತಿ ಮಾಡಬೇಕು ಈ ವರ್ಷ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆದರೆ ಆ ಕಾರಣಕ್ಕೇ ನಾವು ಇವತ್ತು ಅವಳ ಬರ್ಡೇನ ಆಚರಿಸ್ತಾ ಇಲ್ಲ. ನೆಕ್ಸ್ಟ್ ವೀಕಲ್ಲಿ ನಾವು ಅವಳ ಬರ್ಡೇನ ಆಚರಿಸ್ತಾ ಇದ್ದೀವಿ. ಇವತ್ತು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನು ಮಗಳೇ ಇದು ನೀನು ಜಾತ್ರೆಗೆ ಹೋಗ್ಬಿಟ್ಟು ಬಂದು ಜಾತ್ರೆ ಕನ್ನಡಕ ಎಲ್ಲ ಹಾಕ್ಕೊಂಡು, ಜಾತ್ರೆಯಿಂದ ಜಾತ್ರೆ ಕನ್ನಡಕ ತೊಗೊಂಡು ಬಂದು ಜಾತ್ರೆ ಕನ್ನಡಕ, ಜಾತ್ರೆ ವಾಚು ತೋರಿಸ್ಬಿಡು, ಜಾತ್ರೆ ವಾಚು ಎಲ್ಲ ಹಾಕ್ಕೊಂಡು ಜಾತ್ರೆ ಥರನೇ ಆಗ್ಬಿಟ್ಟೊಳೆ. ನೆನ್ನೆಯಿಂದ ಬಿಚ್ತಾನೇ ಇಲ್ಲ ಜಾತ್ರೆ ಕನ್ನಡಕ, ಜಾತ್ರೆ ವಾಚ್ನ ತಂದಾಗಿಂದನೂ. ಹ್ಯಾಪಿ ಬರ್ಡೇ ಚಾರು. ನಿನ್ನ ಬರ್ಡೇ ಇಲ್ಲ ಇವತ್ತು? ಕೇಕು ಸಂಜೆ ತರೋಣ. ನಿಂಗೇನು ಬೇಕು ಬರ್ಡೇಗೆ ಗಿಫ್ಟು? ಏನು ಬೇಕು? ಕೇಕ್ ಬೇಕಂತೆ. ಸರಿ ಆಯಿತು. ದಾಳಿಂಬೆ ದಿನ ತಿಂತೀಯಲ್ಲ ದಾಳಿಂಬೆ? ಹಿಂಗೆ ಇಡೀ ದಿನ ನನಗೆ ಕಾಟ ಕುಡ್ಕೊಂಡೇ ಇರ್ತಾಳೆ ಇವಳು. ಇನ್ನು ನಾನು ಕಾಫಿ ಟೀ ಏನೂ ಕುಡ್ದಿಲ್ಲ ಇವಳು ಕಾಟದಿಂದ. ಇವಳು ಮಾತ್ರ ಒಂದು ಲೋಟ ಹಾಲನ್ನ ಚೆಲ್ಲಿ ಮನೆಯೆಲ್ಲ ಗಲೀಜು ಮಾಡಿ, ನಾನು ಅದನ್ನು ಒರೆಸೋ ಹಂಗೆ ಮಾಡಿ ಎಲ್ಲ ಮಾಡಿಟ್ಲು. ನಾನು ಇವಾಗ ಇವಳ್ದೆಲ್ಲ ಗಲೀಜು ಮಾಡಿರೋದೆಲ್ಲ ಒರೆಸಿ ಮಾಡಿ ನಾನು ಟೀ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಈ ಥರ ಇವಳ್ದು ಬಿಡೆ. ತೆಗಿಯ ಜಾತ್ರೆ ಕರ್ಕಾಯ್ದಿರು. ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ. ಇವಳ ಜೊತೆ ಇಟ್ಕೊಂಡು ಫುಲ್ ಡೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೂ ಗೊತ್ತು. ಆ್ಯಂಡ್ ಇನ್ನೊಂದೇನಂದರೆ ಇವತ್ತಿನ ದಿನ ಇವಳು ಏನೇ ತರಲೆ ಮಾಡಿದ್ರು ನಾನು ಹೊಡಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅದನ್ನು ಇವಳು ಉಳಿಸ್ಕೊತಾಳೆ ಇಲ್ವಾ ಅಂತ. ಸೊ ಮಾರ್ನಿಂಗ್ ನನಗೆ ಟೀ ಮಿಸ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಐ ಲವ್ ಟೀ. ನಾನೊಬ್ಳು ಟೀ ಲವರು. ಶುಂಠಿ ಟೀ ಇಲ್ಲ ಏಲಕ್ಕಿ ಟೀ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಐ ಪ್ರಿಫರ್ ಟೀ. ನಾನು ಮತ್ತು ಚಾರು ಇಬ್ಬರು ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ನಾನು ನಾಷ್ಟಕ್ಕೋಸ್ಕರ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಹಸ್ಬೆಂಡ್ಗೆ ಫೇವ್ರೇಟ್. ಆ್ಯಂಡ್ ಸ್ವೀಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಪಾಯಸ ಅಂದರೆ ತುಂಬಾ ಇಷ್ಟ. ನೋಡಿ ಆಗಲೇ ಅಲ್ಲಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವಳೆ. ಸೊ ಅವಳಿಗೋಸ್ಕರ ಇವತ್ತು ಪಾಯಸ ಮಾಡ್ತಾಯಿದ್ದೀನಿ. ಮಾಡೋಣ ಚಾರು ಪಾಯಸ? ನಿಂಗೆ ಇಷ್ಟ ತಾನೆ ಪಾಯಸ? ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಬನ್ನಿ ನೋಡಿ.
ದೇವ್ರ ಪೂಜೆ ಮಾಡಿದ್ದೆಲ್ಲ ಆಯಿತು. ಇವಾಗ ಪ್ರಸಾದಕ್ಕೆ ಪಾಯಸ ಮಾಡ್ಕೊತಾ ಇದ್ದೀನಿ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಬನ್ನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಶಾವಿಗೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ತೊಗೊಂಡು ನಾವೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಅಲ್ಲಿ ಸ್ವಲ್ಪ ಹಾಲು ಕಾಯಕ್ಕಿಟ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು, ಶಾವಿಗೆ ಚೆನ್ನಾಗಿ ಕಾಣುತ್ತೆ. ತೀರಾ ಅತಿಯಾಗಿನೂ ಕೂಡ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟು ಫ್ರೈ ಆದರೆ ಸಾಕು ನೋಡಿ, ಇಷ್ಟಾದರೆ ಸಾಕು. ವೈಟ್ ಕಲರಿಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಷ್ಟೇ. ಆಫ್ ಮಾಡ್ಕೊಂಡ್ಬಿಡೋಣ. ಹಾಂ, ಪಾಯಸನೇ. ಅನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಇದಕ್ಕೀಗ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋಬೇಕು. ಒಂದು ಚಿಕ್ಕ ಕಪ್ಪಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕು. ನಿಮ್ಮ ಮನೇಲಿ ಕೇಸರಿ ಇದ್ದರೆ ಇದೇ ಟೈಮಲ್ಲಿ ಕೇಸರಿನೂ ಹಾಕೋಬೋದು ಹಾಲೊಳಗೆ, ಚೆನ್ನಾಗಿರುತ್ತೆ. ಸಾರಿ, ಸ್ವಲ್ಪ ಮಕ್ಕಳು ಹಿಂದೆ ಆಟ ಆಡ್ತಾ ಇದ್ದಾರೆ, ಅದ್ರ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಾಲು ಕಾಯ್ತಾ ಇದೆ. ಇದಕ್ಕೆ ಇವಾಗ ಶಾವಿಗೆನ ಹಾಕೋಣ. ನಾವಿರೋದು 3 ಜನ ಅಂತ ನಾನು ಬರೀ 100 ಗ್ರಾಮ್ ಅಷ್ಟು ಶಾವಿಗೆ ತೊಗೊಂಡಿದ್ದೀನಿ, ಸಾಕು ಅಂತ. ಜಾಸ್ತಿ ಶಾವಿಗೆ ಆಗಿಬಿಟ್ರೆ ಅದು ಕೂಡ ಚೆನ್ನಾಗಿರೋದಿಲ್ಲ. ಶಾವಿಗೆನೇ ಸಿಗ್ತಾ ಇರುತ್ತೆ ಪಾಯಸದೊಳಗಡೆ. ಒಂದು 5 ನಿಮಿಷ ಇದನ್ನು ಹಾಗೆ ಕುದಿಯಕ್ಕೆ ಬಿಡಬೇಕು. ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಉಕ್ಕಿ ಸುರಿದೋಗ್ಬಿಡುತ್ತೆ. ಕೇಸರಿ ಅಂದರೆ ಕಲರ್ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಕೇಸರಿ ದಳ ಇದ್ರೆ ಮಾತ್ರ ಹಾಕೊಳ್ಳಿ. ಚೆನ್ನಾಗಿ ಒಂದು 5 ನಿಮಿಷ ಕೈ ಆಡಬೇಕು ಅದನ್ನು. ಸೊ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ನಮ್ಮ ಶಾವಿಗೆ ಪಾಯಸ ರೆಡಿನೇ ಆಗಿಬಿಡುತ್ತೆ. ಮನೇಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಮನೆ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮತ್ತು ಅರ್ಚನೆ ಎಲ್ಲ ಮಾಡಿಸಾದ್ಮೇಲೆ ಅಲ್ಲೇ ನವಗ್ರಹ ಎಲ್ಲ ಸುತ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ರೆಡಿ ಆದ್ವಿ. ಚಾಮುಂಡಿ ಬೆಟ್ಟ ಇವಾಗ ನಾನು ಹೋಗ್ತಾ ಇದ್ದೀವಿ. ನಾವು ಹೊರಟ್ವಿ. ಮೈಸೂರಿಯನ್ಸ್ಗೆ ಚಾಮುಂಡಿ ಬೆಟ್ಟನೇ ಫೇವ್ರೇಟ್ ಸ್ಪಾಟ್. ಒಂಥರ ಸ್ವರ್ಗ ಇದ್ದಂಗೆ ನಮಗೆ ಚಾಮುಂಡಿ ಬೆಟ್ಟ ಅಂದರೆ. ಚಾಮುಂಡಿ ಬೆಟ್ಟದಲ್ಲಿ ಊಟ ಸಿಗುತ್ತಾ ಇಲ್ವಾ ನೋಡೋದ. ಪ್ರಸಾದ ತಿನ್ನಕ್ಕೆ ಹೋಗಿ ಬರೀ ಪಾಯಸ ಕುಡ್ಕೊಂಡು ಬಂದ್ವಿ. ಮನೆಗೆ ಜೋಳ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಮೈಸೂರಿಯನ್ಸ್ಗೆ ಖುಷಿ, ಸಂತೋಷ, ದುಃಖ ಏನೇ ಆದರೂ ಮೊದಲು ನೆನಪಾಗೋದೇ ಚಾಮುಂಡಿ ಬೆಟ್ಟ. ಅಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಸ್ವರ್ಗ ಥರ ಇತ್ತು. ಮನೆಗೆ ಬಂದು ಸಣ್ಣದಾಗಿ ಒಂದು ಕೇಕ್ ಕಟಿಂಗ್ ಮಾಡಿಸಿದ್ವಿ ಅವಳಿಗೆ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.